ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಹಾಭಾರತದ ಮಹತ್ವಪೂರ್ಣ ವಿಷಯ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಬಾಣಗಳಿಂದ ನೆಲಕ್ಕೆ ಉರುಳಿದಂತಹ ಭೀಷ್ಮ ಪಿತಾಮಹ, ಅವನ ಆ ಪರಿಸ್ಥಿತಿಯನ್ನು ನೋಡಿ ಧರ್ಮರಾಯ ಹೇಳುತ್ತಾನೆ, ಇನ್ನು ಅವನ ಅಂತಿಮ ಸಮಯಗಳು ಬರ್ತಾ ಇದ್ದಾವೆ ಹತ್ತಿರ. ಆವಾಗ ಹತ್ತಿರ ಹೋದಂತ ಧರ್ಮರಾಯ ಹೇಳುತ್ತಾನೆ, ಹೇ ಭೀಷ್ಮ ಪಿತಾಮಹ, ತಮ್ಮ ಒಂದೆರಡು ಉಪದೇಶಗಳನ್ನ ನಮಗೆ ದಯಪಾಲಿಸಿರಿ. ಆವಾಗ ಪಕ್ಕದಲ್ಲಿ ನಿಂತಹ ದ್ರೌಪದಿ ವ್ಯಂಗ್ಯವಾಗಿ ನಗುತ್ತಾಳೆ ಕೆಳಗಡೆ ಬಿದ್ದಂತ ಈ ಭೀಷ್ಮನನ್ನು ನೋಡಿ. ಭೀಷ್ಮ ಪಿತಾಮಹ ತಿಳಿದೇ ಬಿಡ್ತಾನೆ, ದ್ರೌಪದಿ ನನ್ನನ್ನು ನೋಡಿ ಯಾಕೆ ವ್ಯಂಗ್ಯವಾಗಿ ನಗುತ್ತಿದ್ದಾಳೆ. ಕಾರಣ ಅಂದ್ರೆ, ಇವಳ ಸೀರೆಯನ್ನ ದುಶ್ಯಾಸನ ಎಳಿತಾ ಇರಬೇಕಿದ್ರೆ ನಾನು ಸುಮ್ಮನೆ ಕೂತಿದ್ದೆ. ಇವರು ವನವಾಸ ಅನುಭವಿಸಿದಾಗಲೂ ನಾನು ಸುಮ್ಮನೆ ಇದ್ದೆ. ಯುದ್ಧದಲ್ಲಿ ನಾನು ಕೌರವರ ಪಕ್ಷ ವಹಿಸಿ ಇವರ ವಿರುದ್ಧವಾಗಿ ಯುದ್ಧ ಮಾಡ್ತಿದ್ದಾಗಲೂ ನಾನು ಸುಮ್ಮನೆ ಇದ್ದೆ, ನಾನು ಏನು ಹೇಳಿಲ್ಲ. ದ್ರೌಪದಿಯ ವ್ಯಂಗ್ಯ ನಗುವನ್ನ ಅರಿತಂತಹ ಭೀಷ್ಮ ಪಿತಾಮಹ ದ್ರೌಪದಿಯ ಕಡೆಗೆ ನೋಡಿ ಹೇಳುತ್ತಾನೆ, ದ್ರೌಪದಿ, ನಿನ್ನ ನಗುವಿನಲ್ಲಿ ಸತ್ಯ ಇದೆ. ನಿನ್ನ ವ್ಯಂಗ್ಯತೆ ನನಗೆ ಅರ್ಥವಾಯಿತು. ಆದರೆ ಅರಿತುಕೋ, ಅಂತಿಮವಾಗಿ ನಾನು ಉಪದೇಶ ಕೊಡಲು ಈಗ ಯೋಗ್ಯನಾಗಿದ್ದೇನೆ. ಕಾರಣ ಅಂತಂದ್ರೆ, ಯಾವ ಪಾಪಿಗಳ ಪಾಪದ ಅನ್ನ ತಿಂದು ರಕ್ತ ಒಳಗಡೆ ತುಂಬಿತ್ತು ನಂದು, ಈಗ ಅರ್ಜುನನ ಅನೇಕ ಬಾಣಗಳಿಂದ ಆ ರಕ್ತ ನನ್ನ ದೇಹದಿಂದ ಹೊರಚೆಲ್ಲಿದೆ. ಈಗ ನನ್ನ ಶರೀರದಲ್ಲಿ ಆ ಪಾಪಿ ರಕ್ತ ಇಲ್ಲ. ಆದ್ದರಿಂದ ದ್ರೌಪದಿ, ನಾನು ಈಗ ನಿರ್ಮಲನಾಗಿದ್ದೀನಿ. ನನ್ನಲ್ಲಿ ಆ ಪಾಪದ ಅನ್ನ ಒಳಗಡೆ ಇಲ್ಲ. ಈಗ ನಾನು ಉಪದೇಶ ಕೊಡಲು ಯೋಗ್ಯನಾಗಿದ್ದೀನಿ. ಕೆಲವೊಂದು ಉಪದೇಶಗಳನ್ನ ಕೇಳು ಅಂತ ಹೇಳಿ ದ್ರೌಪದಿಗೆ ಮತ್ತೆ ಪಾಂಡವರಿಗೆ ಭೀಷ್ಮ ಪಿತಾಮಹ ಕೆಲವೊಂದು ಸೂಕ್ತ ಉಪದೇಶಗಳನ್ನ ಕೊಟ್ಟು ಸತ್ತು ಹೋಗುತ್ತಾನೆ. ಯಾಕೆಂದ್ರೆ ಪಾಪಿಗಳ ಅನ್ನ ಕೂಡ ಪಾಪ ಬುದ್ಧಿಯನ್ನೇ ಉತ್ಪತ್ತಿ ಮಾಡುತ್ತದೆ.